ನಮ್ಮ ಇರ್ಫಾನ್ ಈಜುಗಾರರಲ್ಲಿ ನಂಬರ್ 1 ಈಜುಪಟು ಅಂತ ಹೇಳ್ಬೋದು. ಇವನು ಯಾವ ರೀತಿ ಯಾವುದು ಸುಸೈಡ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾರ ಜೊತೆನೂ ದ್ವೇಷ, ಪ್ರತಿಯೊಬ್ಬರ ಹತ್ರ ಕೂಡ ಸರಳ ಪ್ರೀತಿ ಸಜ್ಜನದಂತಹ ವ್ಯಕ್ತಿತ್ವ. ಇಂಥವನಿಗೆ ಈ ರೀತಿ ಪರಿಸ್ಥಿತಿ ಬಂದಿದೆ ಅಂತ ಹೇಳುವಾಗ ನಮ್ಮ ಊರಿನಲ್ಲಿ ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ಬೇಸರದ ಸಂಗತಿ ಕೂಡ ಆಗಿದೆ. ಗೂಡಿನ ಬಳಿಯ ಪ್ರಸ್ತುತ ನಿವಾಸಿ ಇರ್ಫಾನ್ ಗೂಡಿನ ಬಳಿ ಉದ್ಯೋಗದಲ್ಲಿ ಆಟೋ ಚಾಲಕರಾಗಿದ್ದು, ಇದೇ ಮಂಗಳವಾರದಂದು ರಾತ್ರಿ ಮನೆಯಿಂದ 10:30ಕ್ಕೆ ಹೊರಟ ಇರ್ಫಾನ್ ಗುರುವಾರ ಬೆಳಿಗ್ಗೆವರೆಗೂ ಯಾವುದೇ ಮಾಹಿತಿ ನಮಗೆ ಬರಲಿಲ್ಲ. ನಾವು ತಕ್ಷಣ ಬಂಟ್ವಾಳ ಉಪನಿರೀಕ್ಷಕ ಠಾಣೆಗೆ ಹೋಗಿ ಇದರ ಬಗ್ಗೆ ನಾವು ನಾಪತ್ತೆ ಪ್ರಕರಣವನ್ನು ನಾವು ದಾಖಲು ಮಾಡಿದ್ದೇವೆ. ನಾಪತ್ತೆ ಪ್ರಕರಣವನ್ನು ದಾಖಲು ಮಾಡಿದ ತಕ್ಷಣವೇ ಗೂಡಿನ ಬಳಿ ಪರಿಸರದಲ್ಲಿ ಫ್ಲೈಓವರ್ ಅಡಿಯಲ್ಲಿ 30-35ವರೆಗೆ ನಮ್ಮ ಗೂಡಿನ ಬಳಿ ಊರಿನವರಾದ ಈಜುಗಾರರಾದ ನಿಸಾರ್ ಅವರ ಅನುಪಸ್ಥಿತಿಯಲ್ಲಿ ಆ ಶವವನ್ನು ನಾವು ದಡಕ್ಕೆ ಸೇರಿಸಿ ಬಂಟ್ವಾಳ ಆರೋಗ್ಯ ಕೇಂದ್ರಕ್ಕೆ ನಾವು ಮುಟ್ಟಿಸಿದ್ದೇವೆ. ಸೊ ನಮಗೆ ಅದು ಯಾರ ಮೃತದೇಹ ನಮಗೆ ಇಷ್ಟುವರೆಗೆ ಗೊತ್ತಾಗಲಿಲ್ಲ. ಗುರುವಾರ ಒಂದು 7:30 ಗಂಟೆಗೆ ನಮಗೆ ಮಾಹಿತಿ ಬಂತು, ಇದು ನಮ್ಮ ಊರಿನವನಾದ ಇರ್ಫಾನ್ ಆಟೋ ಚಾಲಕರಾಗಿದ್ದು ಇವರ ಶವ ನಮಗೆ ಗುರುತಿಸಲಿಕ್ಕೆ ಸಿಕ್ಕಿತು. ತಕ್ಷಣ ನಾವು ಕಾರ್ಯಪ್ರವೃತ್ತರಾಗಿ ನಮ್ಮ ಬಂಟ್ವಾಳ ನಿರೀಕ್ಷಕ ಠಾಣೆಗೆ ಮಾಹಿತಿ ಕೊಟ್ಟು ಅವ್ರಿಗೆ ಮತ್ತು ಬಂಟ್ವಾಳ ನಮ್ಮ ಬಂಟ್ವಾಳ ಆರೋಗ್ಯ ಕೇಂದ್ರಕ್ಕೆ ಶವ ಪರೀಕ್ಷೆಗೆ ಬಂದು ನಂತರ ನಮಗೆ ಗುರುತಿಸಲಿಕ್ಕೆ ಹೇಳಿ ಅದು ಇರ್ಫಾನ್ ಮತ್ತು ಒಂದು ನಮಗೆ ಗುರುತಾಯಿತು. ಈ ಶವ ಯಾವ ರೀತಿ ಆಗಿದೆ, ಮಂಗಳವಾರ 10:30 ಗಂಟೆಯಿಂದ ಇರ್ಫಾನ್ ಅವನು ಯಾರು ಕರ್ಕೊಂಡು ಹೋಗಿದ್ದಾರೆ, ಇರ್ಫಾನ್ ಯಾಕೆ ನಮ್ಮ ಫ್ಲೈಓವರ್ ಅಡಿಗೆ ಯಾಕೆ ಹೋಗಿದ್ದಾರೆ, ಯಾವ ಕಾರಣಕ್ಕೆ ಹೋಗಿದ್ದಾರೆ, ಇಷ್ಟುವರೆಗೆ ನಮಗೆ ಮಾಹಿತಿ ಇಲ್ಲ. ನಾವು ಎಲ್ಲ ಕಾರಣದಲ್ಲಿ ನಾವು ಡಿಪಾರ್ಟ್ಮೆಂಟ್ಗೆ ಹೇಳಿದ್ದೇವೆ, ಇದನ್ನು ತಕ್ಷಣ ನೀವು ನಮಗೆ ಪತ್ತೆ ಹಚ್ಚಿ ನಮಗೆ ಕೊಡಬೇಕು, ಸಮಗ್ರ ತನಿಖೆಯನ್ನು ನೀವು ನಮಗೆ ಮಾಡಿ ತಕ್ಷಣ ಕೊಡಬೇಕಂತ ನಾವು ಡಿಪಾರ್ಟ್ಮೆಂಟ್ ಅವರಿಗೆ ಎಲ್ಲ ರೀತಿಯಲ್ಲಿ ನಾವು ಹೇಳಿದ್ದೇವೆ. ಸೊ ಈಗ ಶವವು ನಮಗೆ ಅಲ್ಲಿಂದ ನಾವು ಬಂಟ್ವಾಳ ಆರೋಗ್ಯ ಕೇಂದ್ರದಲ್ಲಿ ತುಂಬ ಜನ ಸೇರಿದ್ರಿಂದ ಒಂದು 2-3 ಸಾವಿರ ಜನ ರಾತ್ರಿ ಸೇರಿದ್ರಿಂದ ಅಲ್ಲಿಂದ ನಾವು ಈ ಪೋಸ್ಟ್ ಮಾರ್ಟಮ್ಗಾಗಿ ನಾವು ದೇರ್ಲೆಗಟ್ಟೆ KS ಹೆಗ್ಡೆ ಹಾಸ್ಪಿಟಲ್ಗೆ ನಾವು ತಂದು ಶವ ಪರೀಕ್ಷೆ ನಿನ್ನೆ ರಾತ್ರಿ 2:30 ಗಂಟೆಗೆ ಇಟ್ಟಿದ್ದೇವೆ. ಈಗ ನಮಗೆ ಬೆಳಿಗ್ಗೆ ಡಾಕ್ಟರ್ ಬಂದು ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ನಮ್ಮ ಶವ ಪರೀಕ್ಷೆ ಎಲ್ಲ ಆಗಿ ಪೋಸ್ಟ್ ಮಾರ್ಟಮ್ ಆಗಿ ಈಗ ನಾವು ಕುತ್ತಾರ್ ಮಸೀದ್ ಹತ್ರ 1:30ಕ್ಕೆ ನಾವು ಮಯತ್ ಪರಿಪಾಲನೆಗಾಗಿ ನಾವು ಕುತ್ತಾರ್ ಮದನಿ ಇದೊಂದು ಕೊಲೆ ಥರನೇ ಕಾಣ್ತಾ ಇದೆ. ಇದನ್ನು ನೀವು ಸಮಗ್ರವಾಗಿ ತನಿಖೆಯನ್ನು ನಮಗೆ ಮಾಡಿಕೊಡಬೇಕು. ಯಾಕಂತ ಹೇಳಿದರೆ ನಮ್ಮ ಇರ್ಫಾನ್ ಈಜುಗಾರರಲ್ಲಿ ನಂಬರ್ 1 ಈಜುಪಟು ಅಂತ ಹೇಳ್ಬೋದು. ಇವನು ಯಾವ ರೀತಿ ಯಾವುದು ಸುಸೈಡ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇವನಿಗೆ ಈಜು ಬರುತ್ತೆ ಮತ್ತು ಮನೆಯಲ್ಲಿ ಯಾವುದೇ ಇವನಿಗೆ ಪ್ರಾಬ್ಲಮ್ ಇಲ್ಲ, ಹೆಂಡತಿ ಮಕ್ಕಳು ಆರಾಮಾಗಿದ್ದಾರೆ, ಫ್ಯಾಮಿಲಿಯಲ್ಲಿ ಕೂಡ ಒಂದು ಆರಾಮಾಗಿದ್ದಾರೆ. ಇವು ಯಾವ ರೀತಿ ಕೊಲೆ ನಡೆದಿದೆ ಅಂತ ನಿಮಗೆ ತಕ್ಷಣ ನಮಗೆ ನೀವು ಸಮಗ್ರವಾಗಿ ತನಿಖೆಯನ್ನು ಒಳಗೊಳಿಸಬೇಕಂತ ನಿಮ್ಮ ಹತ್ರ ನಾನು ವಿನಂತಿ ಮಾಡ್ತಿದ್ದೇನೆ. ಇರ್ಫಾನ್ ಆಟೋ ಚಾಲಕರಾಗಿ ಇವನಿಗೆ ಯಾವುದೇ ವಿರೋಧಿಗಳಿಲ್ಲ. ಇವನು ಗಲ್ಫ್ ರಾಷ್ಟ್ರದಲ್ಲಿ ದುಡಿತಾ ಇದ್ದ. ರೀಸೆಂಟ್ ಆಗಿ ಒಂದು 6 ತಿಂಗಳು ಹೀಗೆ ಬಂದು ಒಂದು ಸ್ವಂತ ಆಟೋ ತೆಗೆದು ಫ್ಯಾಮಿಲಿ ಒಂದು ಬಾಡಿಗೆ ಮನೆ ಮಾಡಿ ಫ್ಯಾಮಿಲಿ ಹತ್ರ ಆರಾಮಾಗಿ ಜೀವನ ನಡೆಸ್ತಾ ಇದ್ದಾರೆ. ಯಾವುದೇ ವಿರೋಧ ಬಣ್ಣ ಇವನು ಕೊಟ್ಕೊಂಡಿಲ್ಲ. ಇದರ ಬಗ್ಗೆ ನಮಗೆ ಮಾಹಿತಿ ಇಲ್ಲ, ಯಾವ ಕೆಟ್ಟ ಜಡ ನಮಗೆ ಮಾಹಿತಿ ಇಲ್ಲ. ನಾವು ಊರಿನ ಸಮಾಜ ಸೇವಕ ಇಸ್ರಾರ್ ಗೂಡಿನ ಬಳಿ ಸಫೀವುಲ್ಲಾ, ನಮ್ಮ ತಿಳುವಳಿಕೆಯಿಂದ ನಾವು ಈ ಒಂದು ಯಾವುದೇ ಒಂದು ಕೆಟ್ಟ ಚಾರ ಇವನಿಗಿಲ್ಲ. ಇಸ್ರಾರ್ ಗೂಡಿನ ಬಳಿ ಅಂತ ಅಂದರೆ ಈಜುಗಾರರಲ್ಲಿ ಒಂದು ಮುಖ್ಯವಾದ ಒಂದು ಅಂಶ ಇದೆ. ಯಾವ ರೀತಿ ಅಂತ ಹೇಳಿದರೆ, ಯಾರು ಈಜುಪಟ್ಟಿರ್ತಾರೆ, ಒಂದು ವೇಳೆ ಅವರು ನೀರಲ್ಲಿ ಸುಸೈಡ್ ಮಾಡ್ಲಿಕ್ಕೆ ಹೋಗ್ತಾರೆ ಅಂತ ಹೇಳುವಂಥ ಸಂದರ್ಭದಲ್ಲಿ, ಪ್ರಾಣ ಹೋಗುವಂಥ ಸಂದರ್ಭದಲ್ಲಿ ಅವರು ಈಜು ಇದು ಮಾಡಿ ಮೇಲೆ ಬರುವಂಥದ್ದು ಸಾಮಾನ್ಯವಾಗಿ ನಾವು ಅರಿತಿರುವಂಥ ವಿಷಯ. ನಾವು ನೋಡೋದಾದರೆ ಊರಿನಲ್ಲಿ ಸೌಮ್ಯ ಸ್ವಭಾವದ ವ್ಯಕ್ತಿತ್ವ, ಯಾರ ಜೊತೆನೂ ದ್ವೇಷ, ಪ್ರತಿಯೊಬ್ಬರ ಹತ್ರ ಕೂಡ ಸರಳ ಪ್ರೀತಿ ಸಜ್ಜನದಂತಹ ವ್ಯಕ್ತಿತ್ವ. ಇಂಥವನಿಗೆ ಈ ರೀತಿ ಪರಿಸ್ಥಿತಿ ಬಂದಿದೆ ಅಂತ ಹೇಳುವಾಗ ನಮ್ಮ ಊರಿನಲ್ಲಿ ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ಬೇಸರದ ಸಂಗತಿ ಕೂಡ ಆಗಿದೆ. ನಿನ್ನೆ ರಾತ್ರಿಯಿಂದ ಕೂಡ ನಾವು ಆಸ್ಪತ್ರೆಯಲ್ಲಿ ಜನರು ಕೂಡ ಅವನ ಪ್ರೀತಿಯಲ್ಲಿರುವಂಥ ಎಲ್ಲ ಪ್ರತಿಯೊಬ್ಬರು ಜನರು ಕೂಡ ಬಂದಿದ್ದಾರೆ. ಪೊಲೀಸರಿಗೂ ಕೂಡ ಫ್ಯಾಮಿಲಿಯಿಂದ ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಅಂತ ಹೇಳಿದರೆ ಮೇಲ್ನೋಟಕ್ಕೆ ಕಾಣುವುದಾದರೆ ಒಂದು ಕೊಲೆ ರೀತಿ ಒಂದು ಶಂಕೆ ನಮಗೆ ವ್ಯಕ್ತವಾಗ್ತಾ ಇದೆ. ಅಂದರೆ ಮಾಹಿತಿ ಅಂತ ಹೇಳಿದರೆ ಮಂಗಳವಾರ ರಾತ್ರಿಯಿಂದನೇ ಇರ್ಫಾನ್ ಮಿಸ್ಸಿಂಗ್ ಆಗಿದ್ದಾನೆ ಅನ್ನುವಂಥದ್ದು. ಎಲ್ಲೂ ಮಿಸ್ ಆದರೂ ಕೂಡ ಅವ್ನು ಫೋನ್ ಸ್ವಿಚ್ ಆಫ್ ಮಾಡೋದಿಲ್ಲ ಅಂತ ಅವರ ಒಂದು ಫ್ಯಾಮಿಲಿಯಿಂದ ಒಂದು ಇದಿತ್ತು. ಅಂದರೆ ಕೆಲವೊಮ್ಮೆ ಯಾವುದಾದ್ರೂ ಒಂದು ಲಾರಿ ಕೆಲಸಕ್ಕಾದರೂ ಕೂಡ ಹೋಗ್ತಾ ಇರ್ತಾನೆ, ಫೋನ್
ಫೋನ್ ಸ್ವಿಚ್ ಆಫ್ ಆಗ್ತಾ ಇರಲಿಲ್ಲ. ಬುಧವಾರ ಬೆಳಗ್ಗೆ ತನಕ ಒಂದು ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲದಿರುವಂಥ ಸಂದರ್ಭದಲ್ಲಿ ಅವರು ಮನೆಯವರು ಏನು ಮಾಡ್ತಾರೆ ಅಂದರೆ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ ಅಂತ ಹೇಳಿದರೆ, ಯಾಕಂದರೆ ಫೋನ್ ಸ್ವಿಚ್ ಆಫ್ ಆಗಿದೆ, ಏನಾದರೂ ಇದೊಂದು ಮನೆಗೊಂದು ಮಾಹಿತಿ ಆದರೂ ಕೊಡ್ತಾ ಇದ್ದ, ಈ ಥರ ಅಲ್ಲಿ ದುಡಿಲಿಕ್ಕೆ ಹೋಗ್ತೀನಿ ಅಂತ ಹೇಳುವಂಥ ಸಂದರ್ಭ. ಬೆಳಗ್ಗಿಂದ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಶವ ಸಿಕ್ಕಿದೆ, ಗೋಡ್ನಬಲ್ಲಿ ಶವ ಸಿಕ್ಕಿದೆ. ಶವ ಊರಿನವರೇ ತೆಗೆದಿದ್ದಾರೆ, ಆದರೂ ಕೂಡ ಪರಿಚಯ ಸಿಗಲಿಲ್ಲ. ಸಂಜೆ ತನಕ ಅದೇ ರೀತಿ ಇತ್ತು. ಹೊರಗಿನ ಜಿಲ್ಲೆಯ ಒಂದು ಶವ ಅಂತೇಳಿ ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಶವ ಇಟ್ಕೊಂಡಿದ್ರು. ನಂತರ ಸಂಜೆ ನಂತರ ನಮ್ಮ ಊರಿನವರೇ ಅಂತ ತಿಳಿದ ತಕ್ಷಣ ಪ್ರತಿಯೊಬ್ಬರು ದೌಡಾಯಿಸಿ ಮತ್ತೆ ಪೊಲೀಸರು ಹುಡುಕ್ಲಿಕ್ಕೆ ಏನು ಕಾರಣ ಅಂದರೆ ನದಿ ದಡದಲ್ಲಿ ಬಂದಿರುವಂಥದ್ದು, ನದಿಯಲ್ಲಿ ಬೇಕು ಅಂತ ಹೋಗಿ ಹುಡುಕಿದ್ದಲ್ಲ, ನದಿ ದಡದಲ್ಲಿ ಪೌರ ಕಾರ್ಮಿಕರು ನೋಡುವಾಗ ನದಿ ದಡದಲ್ಲಿ ಶವ ಇತ್ತು. ಅವರು ಹೋಗಿ ಪೊಲೀಸರಿಗೆ ಮಾಹಿತಿ ನೀಡಿರೋದು. ಪ್ರತಿ ಬಾರಿ ಕೂಡ ಗುಡಿನಬಳಿಯಲ್ಲಿ ನೀರಿನಲ್ಲಿ ಯಾರು ಕೂಡ ಮುಳುಗಿದ್ರು ಕೂಡ ಕರೆ ಬರುವುದು ಗುಡಿನಬಳಿ ಯುವಕರಿಗೇನೆ ಅಂತ ಹೇಳಿದರೆ, ನಮ್ಮ ಊರಿನಿಂದನೇ ಜಾಸ್ತಿ ನೇತ್ರಾವತಿ ವೀರರು ಅಂತ ಬಿರುದು ಪಡ್ಕೊಂಡಿರುವಂಥದ್ದು ಜಾಸ್ತಿ. ಅದೆಷ್ಟು ಅನ್ಯಕೋಮಿನ ಇರ್ಬೋದು, ಸ್ವಕೋಮಿನ ಇರ್ಬೋದು, ಸಾಕಷ್ಟು ಶವಗಳನ್ನು ಮೇಲೆತ್ತಿರುವಂಥದ್ದು ನಮ್ಮ ಊರಿನ ಯುವಕರೇ. ಅಂದರೆ ಯಾವುದೇ ಪರಿಸ್ಥಿತಿಯಲ್ಲಿ ಶವ ಬಿದ್ದರೂ ಕೂಡ ಊರಿನವರಿಗೆ ಮೊದಲು ಕರೆ, ಸ್ಟೇಷನ್ ಮೊದಲು ಕರೆ ಬರುವಂಥದ್ದು. ಇವರು ಹೋಗ್ತಾ ಇದ್ರು, ಹಲವು ಬಾರಿ ಹೋಗ್ತಾ ಇದ್ರು. ಸಾಕಷ್ಟು ಶವಗಳನ್ನು ಮೇಲ್ ತಂದಿರುವಂಥ ಇತಿಹಾಸ ಕೂಡ ಇದೆ ಇವರಿಗೆ, ಇರ್ಫಾನ್ ಅವರಿಗೆ. ಮೇಲ್ನೋಟಕ್ಕೆ ಒಂದು ಸ್ವಲ್ಪ ಗಾಯ ಕಾಣ್ತಾ ಇದೆ. ಅಂದರೆ ನಾವು ಮೊದಲಿಗೆ ಆಸ್ಪತ್ರೆಗೆ ಹೋಗಿ ನೋಡುವಾಗ ಅಲ್ಲಿ ಆಸ್ಪತ್ರೆಯಲ್ಲಿ ನಮ್ಗೆ ಹೇಳಿರುವಂಥದ್ದು 4 ದಿನಕ್ಕಿಂತ ಮುಂಚೆನೆ ಬಿದ್ದಿರುವಂಥ ಶವ ಅಂತ. ಅಂದರೆ ಅವ್ರಿಗೂ ಕೂಡ ಮಾಹಿತಿ ಇರಲಿಲ್ಲ, ಅಂದರೆ ಶವ ಆ ರೀತಿ ಆಗಿತ್ತು. ನಾವು ನೋಡುವುದಾದ್ರೆ 1 ದಿನದಲ್ಲಿ ಶವ ಅಷ್ಟರ ಮಟ್ಟಿಗೆ ಒಂದು ಇದಾಗಲಿಕ್ಕೆ ಸಾಧ್ಯತೆ ಇಲ್ಲ. ಅಂದರೆ ನಾವು ನೋಡುವಂಥ ಶವ ಒಂದು 3-4 ದಿನ ನೀರಲ್ಲಿದ್ದರೆ ಮಾತ್ರ ಆ ರೀತಿ ಚೇಂಜಸ್ ಆಗ್ತದೆ. ಬಟ್ ಕೇವಲ 24 ಅವರ್ಸಲ್ಲಿ ಈ ರೀತಿ ಆಗ್ತದೆ ಅಂತ ಹೇಳುವಾಗ ಒಂದು ಸಂಶಯಾಸ್ಪದನೆ ಇರುವಂಥದ್ದು. ಕೈ ಸ್ವಲ್ಪ ಕುತ್ತಿಗೆಲೆಲ್ಲ ಒಂದು ಸ್ವಲ್ಪ ಗಾಯ ಇರುವುದರಿಂದ ಒಂದು ಕೊಲೆ ಇರ್ಬೋದು ಅನ್ನುವಂಥ ಒಂದು ಶಂಕೆ ನಮಗೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.